ಹಾಯ್ ಹಲೋ ನಮಸ್ಕಾರ. ನಾನು ನಿಮ್ಮ ಟ್ರೇಡ್ ಕಿಂಗ್, ನಾನು ಕನ್ನಡಿಗ. ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಸೊ ಎಂದಿನಂತೆ ನಾವು ಇವತ್ತು ಮಾರ್ಕೆಟ್ ಅನಾಲಿಸಿಸ್ ಮಾಡ್ತಿದ್ದೀವಿ. ಗ್ಲೋಬಲ್ ಮಾರ್ಕೆಟ್ ಪಾಸಿಟಿವ್ ಬಂದಿದೆ, ಬಟ್ ನಮ್ಮ ಮಾರ್ಕೆಟ್ ಮಾತ್ರ ಅಲ್ಲೇ ಇದೆ. ಲೇಟಾಗಿ ರಿಯಾಕ್ಟ್ ಆಗುತ್ತೆ, ಲೇಟಾಗಿ ಇಂಪ್ಯಾಕ್ಟ್ ಆಗುತ್ತೆ, ಬಟ್ ಅದು ಹೇಳೋಕ್ಕಾಗಲ್ಲ ಬಿಡಿ. ಒಂಥರ ಯಾವುದೇ ನ್ಯೂಸ್ ಬಂದರೂ ನಮ್ಮ ಮಾರ್ಕೆಟ್ ಬೀಳುತ್ತೆ. ಸೊ ಇಂಥ ಸಿಚುವೇಷನಲ್ಲಿ ನಾಳೆ ನಮ್ಮ ಮಾರ್ಕೆಟು ಒಂದು ಒಳ್ಳೆ ಪಾಸಿಟಿವ್ ಮೂವ್ ಕೊಡುತ್ತಾ? ಸೊ ಈಗ ಬಂದಿರೋ ಜೋನಿಂದನೇ ಮತ್ತೆ ಸಪೋರ್ಟ್ ತೊಗೊಂಡು ಮೇಕ್ ಹೋಗುತ್ತಾ? ಸೊ ಅದನ್ನೆಲ್ಲ ಕಂಪ್ಲೀಟಾಗಿ ಇನ್ ಡೀಟೇಲಾಗಿ ನಿಫ್ಟಿ, ಸೆನ್ಸೆಕ್ಸ್, ಬ್ಯಾಂಕ್ ನಿಫ್ಟಿ. ಸೆನ್ಸೆಕ್ಸ್ ನಾಳೆ ಎಕ್ಸ್ಪಿರಿ, ನಾಳೆ ಯಾವ ರೀತಿ ಪ್ಲ್ಯಾನ್ ಮಾಡಬೇಕು ಅದನ್ನೆಲ್ಲ ಕಂಪ್ಲೀಟಾಗಿ ಇನ್ ಡೀಟೇಲಾಗಿ ನೋಡ್ತಾ ಹೋಗೋಣ. ಸೊ ಅದಕ್ಕಿಂತ ಮುಂಚೆ ಡಿಸ್ಕ್ಲೇಮರ್, ನಾನು ಯಾವುದೇ ಸೆಬಿ ರಿಜಿಸ್ಟರ್ ಅಡ್ವೈಸರ್ ಅಲ್ಲ. ದಿಸ್ ವಿಡಿಯೋ ಓನ್ಲಿ ಫಾರ್ ಪ್ಯೂರ್ಲಿ ಎಜುಕೇಷ್ನಲ್ ಇನ್ಫಾರ್ಮೇಷನಲ್ ಪರ್ಪಸ್ ಆಗಿರುತ್ತೆ. ಇಲ್ಲಿ ಯಾವುದೇ ಬೈ ಆ್ಯಂಡ್ ಸೆಲ್ ರೆಕಮೆಂಡೇಷನ್ ಇಲ್ಲ. ನೀವೇನೇ ಬೈ ಆ್ಯಂಡ್ ಸೆಲ್ ಮಾಡ್ತೀನಿ ಅಂದರೆ ನಿಮ್ಮ ಫೈನಾನ್ಷಿಯಲ್ ಅಡ್ವೈಸರ್ನ ಕಾಂಟ್ಯಾಕ್ಟ್ ಮಾಡಿ. ಸೊ ನಿಮಗೆ ಫರ್ದರ್ ಅಪ್ಡೇಷನ್ ಬೇಕು ಅಂದರೆ ನಾನು ಟೆಲಿಗ್ರಾಮ್ ಚಾನಲ್ ಲಿಂಕ್ ಕೊಟ್ಟಿದ್ದೀನಿ, ನೀವು ಹೋಗಿ ಜಾಯ್ನ್ ಆಗ್ಬೋದು. ಇವೇನು ನೋಡ್ತಾ ಇದ್ದೀರಿ, ನಿಫ್ಟಿ 50 ಚಾರ್ಜ್. ಸೊ ನಾವು ಪ್ರತಿದಿನ ಅನಾಲಿಸಿಸ್ನ ಮಾಡ್ತೀವಿ. ಸಿಂಪ್ಲಿ ಬ್ಲೈಂಡಾಗಿ ವಿಡಿಯೋ ನೋಡ್ತೀವಿ. ಸುಮ್ಮನೆ ನಾವು ಇದು ಮಾಡ್ತೀವಿ ಅನ್ನೋದಾದರೆ ನೋಡಲೇಬೇಡಿ. ನಿನ್ನೆ ನಾವು ಡಿಸ್ಕಸ್ ಮಾಡಿದ್ದು, ಮಾರ್ಕೆಟ್ ಏನಾದರೂ ಇವತ್ತು ಒಂದು ಗ್ಯಾಪ್ ಡೌನಲ್ಲಿ, ಸ್ಮಾಲ್ ಗ್ಯಾಪ್ ಡೌನಲ್ಲಿ ಓಪನ್ ಆಗುತ್ತೆ ಅಂತ ನಾನು ನನ್ನ ಟೆಲಿಗ್ರಾಮಲ್ಲಿ ಪೋಸ್ಟ್ ಮಾಡಿದ್ದೆ ಮಾರ್ನಿಂಗೆ, ಮತ್ತು ಫರ್ದರ್ ಅಪ್ಡೇಷನ್ನು ಕೊಟ್ಟಿದ್ದೆ. ಸೊ ಅದೇ ರೀತಿ ಸ್ಮಾಲ್ ಗ್ಯಾಪ್ ಡೌನು ಆಯಿತು. ಸೊ ಆಮೇಲೆ ನೋಡಿ, ಮಾರ್ಕೆಟ್ ಏನಾದರೂ ಫ್ಲ್ಯಾಟಿಶ್ ಓಪನ್ ಆಗಿ ಮತ್ತೆ ನಮ್ಮ ಝೋನ್ ಹತ್ರ ಬಂದು ಇಲ್ಲಿ ಹೈಯರ್ ಲೋ ಮಾಡ್ಕೊಂಡು ಬಂದಮೇಲೆ ರೀಟೆಸ್ಟ್ ಆದಮೇಲೆ ಈ ಝೋನಿಂದ ನಾವು ಸೆಲ್ಲಿಂಗ್ ಪ್ಲ್ಯಾನ್ ಮಾಡ್ತೀವಿ. ಇಲ್ಲಿವರೆಗೆ ಫಸ್ಟ್ ಟಾರ್ಗೆಟು, ಇಲ್ಲಿವರೆಗೆ ಸೆಕೆಂಡ್ ಟಾರ್ಗೆಟು ಅಂತ ಹೇಳಿದ್ವಿ. ಓಕೆನಾ? ಸೇಮ್ ನೀವು ಚೆಕ್ ಮಾಡಿ ನೀಟಾಗಿ, ನೆನ್ನೆ ಇಲ್ಲಿ ಹೇಳಿದ್ದು ನೀಟಾಗಿ ನೋಡಿ. ಇದೇ ಝೋನಿಂದ ಇಲ್ಲಿಗೆ ಹೋಯ್ತು. ಇದರಿಂದ ಮೇಲೆ ನೆನ್ನೆ ಏನಾದರೂ ಇದರಿಂದ ಮೇಲೆ ಹೋಗಿದ್ರಷ್ಟೇ ನಾವು ಕಾಲ್ ಸೈಡು, ಮತ್ತು ಈ ಝೋನಿಂದ ಕೆಳಗೆ ಬಿದ್ದರೆ ಪುಟ್ ಸೈಡು ಅಂತ ನಾವು ಹೇಳಿದ್ದು. ಸೊ ಮಾರ್ಕೆಟ್ ಇಲ್ಲಿ ಸ್ಮಾಲ್ ಗ್ಯಾಪ್ ಡೌನ್ ಆಯಿತು. ಈ ಗ್ಯಾಪ್ ಡೌನ್ ಆದಮೇಲೆ ಮಾರ್ಕೆಟು ಕಂಪ್ಲೀಟಾಗಿ ಸ್ವಲ್ಪ ಅಲ್ಲೇ ರೇಂಜ್ ಬೌಂಡ್ ಮಾರ್ಕೆಟ್ ಥರ ಕೊಡ್ತು. ಇಲ್ಲಿಂದ ನೋಡಿ ಬಂತು, ಮತ್ತು ಇಲ್ಲಿಂದನೇ ಸಪೋರ್ಟ್ ತಗೊಂಡು ಮಾರ್ಕೆಟು ಕರೆಕ್ಷನ್ ಹೋಗುತ್ತೆ. ಬೇಕಾದ್ರೆ ಆ ಟೈಮಲ್ಲಿ ನೀವು ಕಾಲ್ನ ಪ್ಲ್ಯಾನ್ ಮಾಡಿ, ಕರೆಕ್ಷನ್ ತಗೊಂಡು ಹೋಗ್ಬೇಕಾದ್ರೆ ಕಾಲ್ನ ಪ್ಲ್ಯಾನ್ ಮಾಡಿ. ಆಮೇಲೆ ಮಾರ್ಕೆಟ್ ಇಲ್ಲಿ ಬಂದು ಸ್ವಲ್ಪ ನಮಗೆ ಬಿಹೇವಿಯರ್ನ ತೋರಿಸುತ್ತೆ. ಹೈಯರ್ ಲೋ ಥರ ಬಿಹೇವಿಯರ್ನ ತೋರಿಸ್ತಿ. ಮತ್ತು ಇಲ್ಲಿಂದ ಬ್ರೇಕ್ಔಟ್ ಮಾಡಿದ್ರೆ ನೀವು ಪುಟ್ ಟ್ರೇಡ್ನ ಪ್ಲ್ಯಾನ್ ಮಾಡಿ ಅಂತ ಹೇಳಿದ್ದೆ. ಸೊ ನಾನು ಅದೇ ರೀತಿ ಪ್ಲ್ಯಾನ್ ಮಾಡಿದೆ. ಒಂದು ಇದನ್ನು ಕ್ಯಾಚ್ ಮಾಡಿಕೊಂಡೆ, ಇನ್ನೊಂದು ಇದನ್ನು ಕ್ಯಾಚ್ ಮಾಡಿಕೊಂಡ್ರೆ. ಸೊ ಇದರಿಂದ ಈಚೆಗೆ ನಾವು ಯಾವುದೇ ಟ್ರೇಡ್ ಮಾಡೋಕ್ಕೆ ಹೋಗಲಿಲ್ಲ. ನನಗೆ ಒಂದು ಕಾಲಲ್ಲೂ ಒಂದು ಒಳ್ಳೆ ಪಾಯಿಂಟ್ ಸಿಕ್ತು, ಪುಟ್ಟಲ್ಲೂ ಒಂದು ಒಳ್ಳೆ ಪಾಯಿಂಟ್ ಸಿಕ್ತು. ನಂಗೆ ಕಂಪ್ಲೀಟಾಗಿ ಎಕ್ಸೈಟ್ ಆದೆ, ಆಚೆ ಬಂದುಬಿಟ್ಟೆ. ಸೊ ನಿಮಗೂ ನಾನು ಅದನ್ನೇ ಹೇಳ್ತಿದ್ದೀನಿ, ನೀವೂ ಯೂಸ್ ಆದರೆ ಮಾತ್ರ ನಿಮ್ಮ ಟ್ರೇಡ್ ಸೆಟಪ್ಗೆ, ನಿಮ್ಮ ಟ್ರೇಡ್ಗೆ ಪ್ಲ್ಯಾನ್ ಮಾಡಿ. ಸೊ ಇಲ್ಲಾಂದರೆ ಮಾಡೋಕ್ಕೆ ಹೋಗಬೇಡಿ. ಓಕೆನಾ? ಸೊ ಇಷ್ಟು ಒಂದು ಕಂಪ್ಲೀಟು ನಮ್ಮ ಟ್ರೇಡ್ ಸೆಟಪ್ನ ಪ್ಲ್ಯಾನ್ ಆಗಿರ್ತದೆ. ಸೊ ನೀವು ಆ ಥರ ಇದ್ದರೆ ಮಾತ್ರ ನೀವು ಟ್ರೇಡ್ನ ಪ್ಲ್ಯಾನ್ ಮಾಡಿ. ಇಲ್ಲ ಅಂದರೆ ಸುಮ್ಮನೆ ಬ್ಲೈಂಡಾಗಿ ನೋಡ್ತೀನಿ, ಓಡಿಸ್ಕೊಯ್ತೀನಿ ಅನ್ನೋದಾದರೆ ದಯವಿಟ್ಟು ಮಾಡೋಕ್ಕೆ ಹೋಗಬೇಡಿ. ಸೊ ಇವಾಗ ನೀವು ನೆಕ್ಸ್ಟ್ ಏನು ಮಾಡಬೇಕು, ಈಗ ನಾಳೆ ನಿಮ್ಮ ಟ್ರೇಡ್ನ ಪ್ಲ್ಯಾನ್ ಏನು, ನೀವು ಟ್ರೇಡ್ ಸೆಟಪ್ನ ಪ್ಲ್ಯಾನ್ ಏನಪ್ಪ ಅಂದರೆ ನೋಡಿ, ಮಾರ್ಕೆಟ್ ಈ ಝೋನಲ್ಲಿದೆ. ಮಾರ್ಕೆಟ್ ಏನಾದ್ರು ಇಲ್ಲಿ ಫ್ಲ್ಯಾಟಿಶ್ ಓಪನ್ ಆಗಿ ಇದೇ ಝೋನಲ್ಲಿ ಈ ಥರ ಸ್ವಿಂಗ್ಸ್ಗಳನ್ನ ಕ್ರಿಯೇಟ್ ಮಾಡಿಕೊಂಡು ಇದು ಮಾಡಿದ್ರೆ ಈ ಝೋನಲ್ಲಿ ಯಾವುದೇ ಟ್ರೇಡ್ನ ಮಾಡಬೇಡಿ. ಐದರ್ ಇಲ್ಲಿಗೆ ಬಂದು ಒಂದು ಬೈಯಿಂಗ್ ಕ್ಯಾಂಡಲ್ ಆಗಬೇಕು, ಲೈಕ್ 15 ಮಿನಿಟ್ಸು ಒಂದು ಬೈಯಿಂಗ್ ಕ್ಯಾಂಡಲ್ ಆಗಿ, ಆ ಬೈಯಿಂಗ್ ಕ್ಯಾಂಡ್ಲು ಇಲ್ಲಿಂದ ಬ್ರೇಕ್ಔಟ್ ಮಾಡೋದ್ರಷ್ಟೇ ನೀವು ಇಲ್ಲಿಗೆ ಕಾಲ್ ಹೋಗಬೇಕು. ಅದರ್ವೈಸ್ ಈ ಒಂದು ಝೋನ್ನ ಬ್ರೇಕ್ಔಟ್ ಮಾಡೋವರೆಗೂ ವೆಯ್ಟ್ ಮಾಡಿ. ಇಲ್ಲಿ ಈ ಝೋನ್ ಹತ್ರ ಬಂದು ರೀಟ್ರೇಸ್ಮೆಂಟ್ ತೊಗೊಂಡು ಈ ಝೋನಲ್ಲಿ ಒಂದು ಬೈಯಿಂಗ್ ಕ್ಯಾಂಡ್ಲು ಬರಬೇಕು. ನಮಗೆ ಬೈಯಿಂಗ್ ಕ್ಯಾಂಡ್ಲು ಇಂಡಿಕೇಶನ್ ತೋರಿಸ್ದಾಗಷ್ಟೇ ಮತ್ತು ಇಲ್ಲಿಂದ ಇಲ್ಲಿಗೆ ನೀವು ಮತ್ತೆ ಕಾಲ್ ತೊಗೊಂಡು ಇದು ಫಸ್ಟ್ ಟಾರ್ಗೆಟ್, ಮತ್ತು ಇಲ್ಲಿ ನಾವು ಮೇಲೆ ಹೋದರೆ ಇದು ನಿಮ್ಮ ಸೆಕೆಂಡ್ ಟಾರ್ಗೆಟ್ ಆಗುತ್ತೆ. ಸೊ ಇಷ್ಟಾದಮೇಲೆ ಮಾರ್ಕೆಟ್ ಸ್ವಲ್ಪ ಇಲ್ಲಿ ಬಿಹೇವಿಯರ್ನ ತೋರಿಸಿ ಮತ್ತು ಇಲ್ಲಿ ಸ್ವಿಂಗ್ಸ್ನ ಕ್ರಿಯೇಟ್ ಮಾಡಿ ಇಲ್ಲಿಂದ ಮತ್ತೆ ಪುಟ್ ಸೈಡ್ ಬಂದು ಮತ್ತೆ ಇಲ್ಲಿಗೆ ಬಂದು ಸ್ಟೇಬಲಾಗಿ ನಿಂತ್ಕೊಳ್ಳೋ ಚಾನ್ಸಸ್ ಇರುತ್ತೆ. ಸೊ ಮತ್ತೆ ಇಲ್ಲೇ ಹೈಯರ್ ಲೋ ಕ್ರಿಯೇಟ್ ಮಾಡ್ಕೊಂಡು ಮೇಕ್ ಹೋಗೋ ಚಾನ್ಸಸ್ಸು ಇರುತ್ತೆ. ಸೊ ಬಿ ಕೇರ್ಫುಲ್.
ಕೇರ್ಫುಲ್ಲಾಗಿ ನಾಳೆ ಟ್ರೇಡ್ನ ನೀವು ಪ್ಲ್ಯಾನ್ನ ಒಂದು ಮಾಡ್ಕೊಳ್ಳಿ. ಸೊ ಇಷ್ಟು ಒಂದು ಫ್ಲ್ಯಾಟಿಶ್ ಓಪನ್ ಆದಾಗ ನೋಡಿದ್ವಿ. ಅದೇ ರೀತಿ ನಮ್ಮ ಮಾರ್ಕೆಟ್ ಏನಾದರೂ ಒಂದು ಸ್ಮಾಲ್ ಗ್ಯಾಪ್ ಅಪ್ ಆಯಿತು, ಇಲ್ಲಿ ಬಂದೊಂದು ಸ್ಮಾಲ್ ಗ್ಯಾಪ್ ಅಪ್ ಆಯಿತು, ಆ ಗ್ಯಾಪ್ ಅಪ್ ಆಗಿ ಸ್ಟೇಬಲ್ ಆಗಿ ಮತ್ತು 15 ಮಿನಿಟ್ಸ್ ಕ್ಯಾಂಡಲ್ ಅಷ್ಟೇ ಯೂಸ್ ಮಾಡಿ, ಮತ್ತು ಈ ಝೋನ್ ಹತ್ರ ರಿಟ್ರೇಸ್ಮೆಂಟ್ ತೊಗೊಂಡು ಈ ಝೋನ್ ಬ್ರೇಕ್ಔಟ್ ಮಾಡ್ಬೇಕಾದ್ರೆ ಫಸ್ಟ್ ಟಾರ್ಗೆಟು, ಸೆಕೆಂಡ್ ಟಾರ್ಗೆಟು, ಮತ್ತು ಆಗಲೇ ಫ್ಲಾಟಿಶಲ್ಲೂ ಹೇಳ್ದಂಗೆ ಇಲ್ಲಿಗೆ ಬಂದು ಸ್ವಲ್ಪ ಬಿಹೇವಿಯರ್ನ ತೋರಿಸುತ್ತೆ. ಈ ಬಿಹೇವಿಯರ್ನ ತೋರಿಸಿ ಈ ಮತ್ತೆ ರಿಟರ್ನ್ ಬರ್ಬೇಕಾದ್ರೆ ಅಷ್ಟೇ ನೀವು ಪುಟ್ ಟ್ರೇಡ್ನ ಪ್ಲ್ಯಾನ್ ಮಾಡಿ. ಸ್ವಿಂಗ್ನ ಬ್ರೇಕ್ಔಟ್ ಮಾಡ್ಬೇಕಾದ್ರೆ ವಿತೌಟ್ ಸ್ವಿಂಗು, ವಿತೌಟ್ ಆರ್ಡರ್ ಬ್ಲ್ಯಾಕು, ವಿತೌಟ್ ಸಪ್ಲೈ, ವಿತೌಟ್ ಡಿಮ್ಯಾಂಡ್ ಝೋನ್ ನೀವು ಟ್ರೇಡ್ ಪ್ಲ್ಯಾನ್ ಮಾಡಿದ್ರೆ ಕಂಪ್ಲೀಟ್ಲಿ ನಾವು ಲಾಸ್ ಮಾಡ್ಕೊ ಆಚೆ ಬರಬೇಕಾಗುತ್ತೆ. ಸೊ ಮಾರ್ನಿಂಗೇ ಒಂದು ನಿಮಗೆ 9:30 AM ನಿಮ್ಮ ಬ್ರೇಕ್ಔಟ್ ಸ್ಟ್ರಾಟರ್ಜಿ ಗೊತ್ತಿಲ್ಲ ಅಂದರೆ ನಿಮ್ಗೆ ಯಾರಿಗೆ ಬೇಕು ಆ 9:30 AM ಸ್ಟ್ರಾಟರ್ಜಿ ನೀವು ನನಗೆ ಕಮೆಂಟ್ ಮಾಡಿ ಕೇಳಿ, ನಾನು ಆ ಸ್ಟ್ರಾಟರ್ಜಿನೇ ಹೇಳ್ಕೊಡ್ತೀನಿ. ಇಂಡಿಪೆಂಡೆಂಟಾಗಿ ಟ್ರೇಡ್ ಮಾಡಿ. ಸೊ ಸುಮ್ಮನೆ ಆ 9:30 ಸ್ಟ್ರಾಟರ್ಜಿ ಆದಮೇಲೆ ಮಾರ್ಕೆಟ್ ಹೇಗೆಲ್ಲ ಬಿಹೇವ್ ಮಾಡುತ್ತೆ ವೆಯ್ಟ್ ಮಾಡಿರಿ. ಅದ್ರದ್ದು ಆರ್ಡರ್ ಬ್ಲ್ಯಾಕು, ಸಪ್ಲೈ ಝೋನು ಯಾವುದೈತೆ ಅಂತ ನೋಡಿ. ಆ ಡಿಪೆಂಡ್ಸ್ ಆನ್ ಅದ್ರ ಮೇಲೆ ನಿಮ್ಮ ಟ್ರೇಡ್ನ ಪ್ಲ್ಯಾನ್ ಮಾಡಿ. ನಿಮಗೆ ಬೇಕು ಅಂದರೆ ಈ ವಿಡಿಯೋ ನೋಡಿದವರು ಕಮೆಂಟ್ ಮಾಡಿ, ಅವ್ರಿಗೆ ನಾನು ಪರ್ಸ್ನಲಾಗಿ ನಾನು ಲಿಂಕ್ ಕಳಿಸ್ಕೊಟ್ಟು ನಿಮಗೆ ಒಂದು ಫ್ರೀ ಸ್ಟ್ರಾಟರ್ಜಿನ ನಾನು ಕೊಡ್ತೀನಿ. ನಿಮ್ಗೆ ಬೇಕು ಅಂದರೆ ಯೂಸ್ ಮಾಡ್ಕೊಳ್ಳಿ, ಇಲ್ಲಾಂದರೆ ನಿಮ್ಮ ಇಷ್ಟ. ಓಕೆನಾ? ಸೊ ಇಷ್ಟು ಒಂದು ನಾವು ಕಾಲ್ ಸೈಡ್ ಟ್ರೇಡ್ನ ಪ್ಲ್ಯಾನ್ ಮಾಡಾಯಿತು. ಅದೇ ರೀತಿ ನಮಗೆ ಇವಾಗ ಮಾರ್ಕೆಟ್ ಏನಾದರೂ ಫ್ಲಾಟಿಶ್ ಓಪನ್ ಆಗಿ ನೋಡಿ, ಇಲ್ಲಿ ಓಪನ್ ಆಗಿ ಬಂದು ಇಲ್ಲಿ ಸ್ವಲ್ಪ ನಮ್ಮನ್ನ ಫೇಕ್ ಬ್ರೇಕ್ಔಟ್ ಕೊಟ್ಟು ಇನ್ವೈಟು ಬೈಗೆ ಮತ್ತು ಕಾಲ್ಗೆ ಇನ್ವೈಟ್ ಮಾಡೋ ಚಾನ್ಸಸ್ ಇದೆ. ಈ ಥರ ಮತ್ತೆ ಬಂದು ಈ ಮತ್ತೆ ಇಲ್ಲಿಂದನೇ ಬೀಳೋ ಚಾನ್ಸಸ್ ಇದೆ. ಸೊ ಇಲ್ಲೇನು ಮಾಡ್ಬೇಕು ನೀವು, ಇಲ್ಲಿ 15 ಮಿನಿಟ್ಸ್ ಕ್ಯಾಂಡ್ಲು ಯೂಸ್ ಮಾಡಿ ರೀಟ್ರೇಸ್ಮೆಂಟ್ ಆಗಿ ಈ ಝೋನ್ನ ಬ್ರೇಕ್ಔಟ್ ಮಾಡ್ಬೇಕಾದ್ರೆ ಇಲ್ಲಿಗೆ ನಿಮ್ಮ ಫಸ್ಟ್ ಟಾರ್ಗೆಟು, ಇಲ್ಲಿಗೆ ನಿಮ್ಮ ಸೆಕೆಂಡ್ ಟಾರ್ಗೆಟು, ಮತ್ತು ಇಲ್ಲಿ ನಮ್ಮ 3ನೇ ಲೈನ್ ಐತಲ್ಲ ಅಲ್ಲಿಗೆ ನಿಮ್ಮ ಥರ್ಡ್ ಟಾರ್ಗೆಟು ಅಂತ ಇಟ್ಕೊಳ್ಳಿ. ಸೊ ಮತ್ತೆ ಇಲ್ಲಿ ಒಂದು ಕಂಪ್ಲೀಟಾಗಿ ತಿಳ್ಕೊಳ್ಳಿ, ಈ ಝೋನಲ್ಲಿ ನಮಗೆ ಮಾರ್ಕೆಟು ಸ್ವಿಂಗ್ಸ್ನ ಕ್ರಿಯೇಟ್ ಮಾಡಿ ಟೈಮ್ ಪಾಸ್ ಮಾಡಿ ಕರೆಕ್ಷನ್ ತೊಗೊಂಡು ಇಲ್ಲಿಂದನೇ ಮೇಕ್ ಹೋಗೋ ಚಾನ್ಸಸ್ ಇದೆ. ಸೊ ಬಿಕಾಸ್ ಆಫ್ ಯಾಕೆ ಅಂದರೆ ಸೊ ಗ್ಲೋಬಲ್ ಮಾರ್ಕೆಟ್ ಎಲ್ಲ ಒಂದು ಪಾಸಿಟಿವ್ ಸೆನ್ಸ್ ತೋರಿಸ್ತಿದೆ. ಸೊ ಪಾಸಿಟಿವ್ ಆಗಿ ಮೂವ್ ಆಗ್ತಿದೆ, ಬಟ್ ನಮ್ಮ ಮಾರ್ಕೆಟ್ ಇನ್ನೂ ಮೂವ್ ಆಗಿಲ್ಲ. ಮೋಸ್ಟ್ಲಿ ನಾಳೆ ಈ ಒಂದು ಝೋನಿಂದನೇ ಸಪೋರ್ಟ್ ತಗೊಂಡು ಮೇಲೆ ಹೋಗ್ಬೋದು. ಸೊ ಇಲ್ಲ ಈ ಝೋನಿಂದನೇ ಮತ್ತೆ ಈ ಹೈಯರ್ ಲೋ ಕ್ರಿಯೇಟ್ ಮಾಡ್ಕೊಂಡು ಇಲ್ಲಿಂದನೇ ಸಪೋರ್ಟ್ ತಗೊಂಡು ಮೇಲೆ ಹೋಗ್ಬೋದು. ಸೊ ಎಲ್ಲ ಚಾನ್ಸಸ್ಸು ಕಂಪ್ಲೀಟ್ ಆಗಿದೆ. ಸೊ ನಾಳೆ ಕಂಪ್ಲೀಟಾಗಿ ಏನಾದ್ರು ಫ್ಲಾಟಿಶ್ ಓಪನ್ ಆದರೆ ನೀವು ಕರೆಕ್ಷನ್ ಆದಮೇಲೆ ನಿಮ್ಮ ಟ್ರೇಡ್ ಸೆಟಪ್ನ ಪ್ಲ್ಯಾನ್ ಮಾಡಿ. ಇಫ್ ಇನ್ ಕೇಸ್ ಈ ಒಂದು ಝೋನನ್ನು ಬ್ರೇಕ್ಔಟ್ ಮಾಡ್ತು ಅಂದರೆ ಮಾತ್ರ ನೀವು ಪುಟ್ ಟ್ರೇಡ್ ಮಾಡಿ. ಈ ಝೋನ್ ಬ್ರೇಕ್ಔಟ್ ಮಾಡೋವರೆಗೂ ಪುಟ್ ಟ್ರೇಡ್ ಮಾಡಬೇಡಿ. ಪುಟ್ ಟ್ರೇಡ್ ಮಾಡ್ತೀನಿ ಅಂದರೆ ಇದೇ ಝೋನಲ್ಲಿ, ಇಲ್ಲೇ ನಾನು ಇಲ್ಲಿ ತೋರಿಸಿದ್ದೀನಿ, ಇದೇ ಝೋನಲ್ಲಿ ಮಾತ್ರ ನೀವು ಪುಟ್ ಟ್ರೇಡ್ಗೆ ಪ್ಲ್ಯಾನ್ ಮಾಡಿ. ನಿಮಗೆ ಆರಾಮಾಗಿ ಸಿಗುತ್ತೆ ಒಂದು ಪುಟ್ ಟ್ರೇಡ್. ಓಕೆನಾ? ಸೊ ಇಷ್ಟು ಒಂದು ನಿಫ್ಟಿ ಕತೆ ಆಯಿತು. ಅದೇ ರೀತಿ ನಮ್ಮ ಬ್ಯಾಂಕ್ ನಿಫ್ಟಿ ಕತೆ ಏನು ನೋಡಿ. ನಿನ್ನೆ ಇದೊಂದು ನಾನು ಟ್ರೆಂಡ್ ಲೈನ್ ಹಾಕ್ಕೊಟ್ಟಿದ್ದೆ. ಈ ಟ್ರೆಂಡ್ ಲೈನಿನ ಮೇಲೆ ಬ್ರೇಕ್ಔಟ್ ಆದರೆ ಕಾಲೋಗಿ, ಇಲ್ಲಿ ಈ ಟ್ರೆಂಡ್ ಲೈನಿನ ಕೆಳಗೆ ಬಂದು ಬ್ರೇಕ್ಔಟ್ ಆದರೆ ಪುಟ್ ಬನ್ನಿ ಅಂತ ನೋಡಿ. ಒಂದು ಸಪೋರ್ಟು, ಓಕೆನಾ, ಮತ್ತು ಟ್ರೆಂಡ್ ಲೈನ್ ಟಚ್ಚು, ಮತ್ತು ಕೆಳಗಡೆ, ಮತ್ತೆ ಮೇಲೆ, ಮತ್ತೆ ಟ್ರೆಂಡ್ ಲೈನ್ ಟಚ್ಚು. ಈ ಒಂದು ಝೋನ್ನ ನೋಡಿ ಕಂಪ್ಲೀಟಾಗಿ ಇಲ್ಲಿ ಅರ್ಥ ಮಾಡ್ಕೊಳ್ಳಿ. ಇಲ್ಲಿ ಟ್ರೆಂಡ್ ಲೈನ್ ಸಪೋರ್ಟ್ ಐತೆ, ಈ ಟ್ರೆಂಡ್ ಲೈನ್ ಬ್ರೇಕ್ಔಟ್ ಮಾಡೋಕ್ಕಾಗಿಲ್ಲ, ಮತ್ತೆ ಇಲ್ಲಿ ಮಾರ್ಕೆಟ್ ಬೀಳ್ತೈತೆ. ಸೊ ನಾಳೆ ನಿಮ್ಮ ಪ್ಲ್ಯಾನ್ ಏನಪ್ಪ ಅಂದರೆ ಬ್ಯಾಂಕ್ ನಿಫ್ಟಿಯಲ್ಲಿ ನೀವು ಕ್ಲಿಯರ್ ಕಟ್ಟಾಗಿ ಅರ್ಥ ಮಾಡ್ಕೊಳ್ಳಿ. ಇಲ್ಲಿ ನಾಳೆ ನಿಮ್ಮ ಪ್ಲ್ಯಾನ್ ಏನಪ್ಪ ಅಂದರೆ ಈ ಒಂದು ಝೋನ್ನ ಬ್ರೇಕ್ಔಟ್ ಮಾಡಿ ಒಂದು 5 ಮಿನಿಟ್ಸು ಇಲ್ಲ 15 ಮಿನಿಟ್ಸ್ ಕ್ಯಾಂಡ್ಲು ಬ್ರೇಕ್ಔಟ್ ಮಾಡಿದ್ಮೇಲೆ ಇಲ್ಲಿ ಹೈಯರ್ ಲೋ ಕ್ರಿಯೇಟ್ ಮಾಡಬೇಕು. ಈ ಹೈಯರ್ ಲೋ ಕ್ರಿಯೇಟ್ ಮಾಡಿದಾಗ ಆ ಹೈಯರ್ ಲೋ ಕ್ರಿಯೇಟ್ ಮಾಡಿ ಟೈಮಲ್ಲಿ ಮಾತ್ರ ನೋಡಿ, ಇಲ್ಲಿಂಗೆ ನೋಡಿ ಹಿಂಗೆ ಬಂದು ಮತ್ತು ಇಲ್ಲಿ ಹೈಯರ್ ಲೋ ಕ್ರಿಯೇಟ್ ಮಾಡಿ ಮತ್ತು ಈ ಟ್ರೆಂಡ್ ಲೈನ್ ಸಪೋರ್ಟ್ ತೊಗೊಂಡು ಈ ಝೋನ್ ಬ್ರೇಕ್ಔಟ್ ಮಾಡಬೇಕಾದ್ರೆ ಇಲ್ಲಿಂದ ಇಲ್ಲಿವರೆಗೆ ಫಸ್ಟ್ ಟಾರ್ಗೆಟ್ ಇಟ್ಕೋಬೇಕು ನೀವು. ಏನು ಈ ಫಸ್ಟ್ ಝೋನ್ ಐತಿ, ಇಲ್ಲಿಂದ ಇಲ್ಲಿ ಫಸ್ಟ್ ಟಾರ್ಗೆಟು, ಸೊ ಇಲ್ಲಿಂದ ಇಲ್ಲಿಗೆ ಸೆಕೆಂಡ್ ಟಾರ್ಗೆಟು. ಸೊ ಇಲ್ಲಿ ಆಲ್ಮೋಸ್ಟ್ ಆಲು ನಿಮ್ಮ ಸ್ಟಾಪ್ ಲಾಸ್ನ ಟ್ರೇಲ್ ಮಾಡಿ. ಸೊ ಈ ಝೋನನ್ನು ಕಂಪ್ಲೀಟಾಗಿ ನಾಳೆ ಬ್ರೇಕ್ ಮಾಡುತ್ತೆ. ಈ ಥರ ಒಂದು ಟೈಮ್ ಪಾಸ್ ಮಾಡಿ ಒಂದು 15 ಮಿನಿಟ್ಸ್ ಕ್ಯಾಂಡ್ಲು ಟೈಮ್ ಪಾಸ್ ಮಾಡಿ ಬ್ರೇಕ್ಔಟ್ ಕೊಟ್ಟು ಮತ್ತೆ ಈ ಥರ ಮೇಕ್ ಹೋಗೋ ಚಾನ್ಸಸ್ ಇದೆ. ನಿಮ್ಮ ಸ್ಟಾಪ್ ಲಾಸ್ನ ಟ್ರೇಲ್ ಮಾಡ್ತೀನಿ ಅಂದರೆ ನಿಮ್ಮ ರಿಸ್ಕ್ ರಿವಾರ್ಡು ಟ್ರೇಲ್ ಮಾಡಿ. ಸೊ ಇಲ್ಲ ಇಲ್ಲಿ ಫೇಕ್ ಬ್ರೇಕ್ಔಟ್ ಕೊಟ್ಟು ಮತ್ತೆ ಮೇಕ್ ಹೋಗೋ ಚಾನ್ಸಸ್ ತುಂಬ ಇದೆ. ಕ್ಲಿಯರ್ ಕಟ್ಟಾಗಿ ಕೇರ್ಫುಲ್ ಟ್ರೇಡ್ನ ಪ್ಲ್ಯಾನ್ ಮಾಡಿ. ಸೊ ಆಮೇಲೆ ನೋಡಿ ಇಲ್ಲಿಂದನೇ ಒಂದು ಟ್ರೆಂಡ್ ಲೈನ್ ಬರ್ತಿದೆ ಇದಕ್ಕೆ ಬ್ಯಾಂಕ್ ನಿಫ್ಟಿಗೆ ನೋಡಿ. ಟ್ರೆಂಡ್ ಲೈನ್ ಸಪೋರ್ಟು ತುಂಬ ಚೆನ್ನಾಗಿದೆ ನೋಡಿ. ಇಲ್ಲಿಂದನೇ ಒಂದು
ಟ್ರೆಂಡ್ ಲೈನ್ ಸಪೋರ್ಟ್ ಇದೆ. ಸೊ ಮೋಸ್ಟ್ಲಿ ಬೀಳಲ್ಲ, ಇಲ್ಲಿಂದನೇ ಈ ಥರ ಸಪೋರ್ಟ್ ತೊಗೊಂಡು ಮೇಲೆ ಹೋಗೋ ಚಾನ್ಸಸ್ ಇದೆ. ಕೇರ್ಫುಲ್ಲಾಗಿ ಪ್ಲ್ಯಾನ್ ಮಾಡಿ. ಸೊ ಅದರ್ವೈಸ್ ಈ ಝೋನ್ನು ನಾಳೆ ಏನಾದರೂ ಈ ಝೋನನ್ನು ಬ್ರೇಕೌಟ್ ಮಾಡ್ತು, ಒಂದು ಕೆಳಗಡೆ ಬ್ರೇಕೌಟ್ ಮಾಡ್ತು ಅಂದರೆ ಫೇಕ್ ಬ್ರೇಕೌಟ್ ಕೊಟ್ಟು ನಿಮ್ಮನ್ನ ಇನ್ವೈಟ್ ಮಾಡಿ ಇದು ಮಾಡುತ್ತೆ. ಇಲ್ಲೇನಾದ್ರು ಈ ಝೋನ್ ಬ್ರೇಕೌಟ್ ಕೊಟ್ಟು ಮತ್ತು ಹೈಯರ್ ಲೋ ಕ್ರಿಯೇಟ್ ಮಾಡಿದ್ರೆ ಇಲ್ಲಿಂದ ಎಲ್ಲಿಗೆ ಫಸ್ಟ್ ಟಾರ್ಗೆಟು ಮತ್ತು ಇಲ್ಲಿಂದ ಎಲ್ಲಿಗೆ ಸೆಕೆಂಡ್ ಟಾರ್ಗೆಟ್ ಮಾಡ್ಕೊಳ್ಳಿ. ಇಫ್ ಇನ್ ಕೇಸ್ ಮಾರ್ಕೆಟ್ ಇಲ್ಲಿಗೆ ಬಂತು, ಇಲ್ಲಿ ನಿಲ್ತು, ಸ್ವಲ್ಪ ಹೋಲ್ಡ್ ಆಯಿತು ಅಂದರೆ ಇಲ್ಲಿಂದ ಕರೆಕ್ಷನಲ್ಲಿ ಬೈ ಮಾಡಿ. ಒಂದು ಕಾಲ್ ಸೈಡು ಸಿಗುತ್ತೆ ಮತ್ತು ಪುಟ್ ಸೈಡು ಟ್ರೇಡ್ ನಿಮಗೆ ಕ್ಲಿಯರ್ ಕಟ್ಟಾಗಿ ಸಿಗುತ್ತೆ. ಸೊ ಕೇರ್ಫುಲ್ಲಾಗಿ ನಿಮ್ಮ ಟ್ರೇಡ್ನ ಪ್ಲ್ಯಾನ್ ಮಾಡಿ. ಸೊ ಇಲ್ಲಿಂದ ಬಂದ್ರೂ ಸಿಗುತ್ತೆ, ಇಲ್ಲಿಂದ ಬಂದ್ರೂ ಸಿಗುತ್ತೆ. ಸೊ ಈ ಝೋನು ಕೇರ್ಫುಲ್ಲಾಗಿ ನಿಮ್ಮ ಟ್ರೇಡ್ ಸೆಟಪ್ನ ಪ್ಲ್ಯಾನ್ ಮಾಡ್ಕೊಳ್ಳಿ. ಸೊ ಇಷ್ಟು ಬ್ಯಾಂಕ್ ನಿಫ್ಟಿ ಕತೆ ಆಯಿತು. ಸೊ ಅದೇ ರೀತಿ ನಮ್ಮದು ಸೆನ್ಸೆಕ್ಸಲ್ಲಿ ನಾವು ಆಲ್ರೆಡಿ ನೆನ್ನೆಲ್ಲೂ ಡಿಸ್ಕಸ್ ಮಾಡಿದ್ದು. ಸೊ ಇವತ್ತು ಹೇಳ್ತೀನಿ. ಅದಕ್ಕಿಂತ ಮುಂಚೆ ಒಂದು ಟ್ರೆಂಡ್ ಲೈನ್ ಹಾಕ್ಕೊಡ್ತೀನಿ ನೋಡಿ. ಇಲ್ಲಿ 1 ಅವರಲ್ಲಿ ನೋಡಿ, ಒಂದು ನಿಮಿಷ ನೋಡಿ, ಒಂದು ಟ್ರೆಂಡ್ ಲೈನ್ ಬರ್ತಿದೆ ಸೆನ್ಸೆಕ್ಸ್ಗೆ. ಆ ಟ್ರೆಂಡ್ ಲೈನ್ ಏನಪ್ಪ ಅಂದರೆ ನೀವು ಕ್ಲಿಯರ್ ಕಟ್ಟಾಗಿ ನೋಡಿ, ಪ್ಯಾರಲಲ್ ಚಾನಲ್ ತೊಗೋತೀನಿ. ಈ ಪ್ಯಾರಲಲ್ ಚಾನಲ್ ತೊಗೊಂಡು ನೋಡಿ, ಇಲ್ಲಿಂದ ಇಲ್ಲಿವರೆಗೆ ನೋಡಿ, ಇದೊಂದು ಟ್ರೆಂಡ್ ಲೈನ್ ಸಪೋರ್ಟ್. ಕ್ಲಿಯರ್ ಕಟ್ಟಾಗಿ ಒಂದು ಟ್ರೆಂಡ್ ಲೈನ್ ಸಪೋರ್ಟ್ ಐತೆ ನೋಡಿ. ಇಲ್ಲಿ ನೋಡಿದ್ರೆ ಗೊತ್ತಾಯ್ತೈತೆ. ಇಲ್ಲಿ ತುಂಬ ಸತಿ ಸಪೋರ್ಟ್ ತಗೋತು, ಮೇಕೋಯ್ತು, ಮತ್ತೆ ಬಂತು ಸಪೋರ್ಟ್ ತಗೊಳ್ತು, ಮೇಕೋಯ್ತು, ಮತ್ತೆ ಬಂತು ಸಪೋರ್ಟ್ ತಗೋತು, ಮೇಕೋಯ್ತು. ಇವಾಗ ಮತ್ತೆ ಇಲ್ಲೇ ಬಂದಿದೆ, ಸಪೋರ್ಟ್ ತಗೊಂಡಿದೆ, ಮೇಲೋಗಿದೆ. ಸೊ ಇವಾಗ ನಮ್ಮ ಟ್ರೇಡ್ ಸೆಟಪ್ ನಾಳೆ ಹೆಂಗಿರ್ಬೇಕಪ್ಪ ಅಂದರೆ ನೋಡಿ, ನಾನು ನೆನ್ನೆನೇ ಹೇಳಿದ್ದೆ, ಇದೊಂದು ಗ್ರೀನ್ ಕಲರ್ ಝೋನ್ ತೋರಿಸಿ, ಅದು ಸಪ್ಲೈ ಕೆಳಕ್ಕೆ ಆದರೆ ಮೇಲಾದರೆ ಸಪ್ಲೈ ಆಗುತ್ತೆ, ಕೆಳಕ್ಕಾದರೆ ಡಿಮ್ಯಾಂಡ್ ಝೋನ್ ಆಗುತ್ತೆ ಅಂತ. ಸೊ ಆ ಡಿಮ್ಯಾಂಡ್ ಇದು ಸಪ್ಲೈ ಝೋನಾಗಿ ವರ್ಕ್ ಮಾಡಿದೆ. ಸೊ ನಾವು ಆ್ಯಸ್ ಯೂಶುವಲ್ 15 ಮಿನಿಟು ಇಲ್ಲ 5 ಮಿನಿಟಲ್ಲಿ ನಾವು ಇದು ಮಾಡ್ತೀವಿ. ಈ ಝೋನ್ನ ಬ್ರೇಕೌಟ್ ಮಾಡೋಕ್ಕಾಗಿಲ್ಲ. ಈ ಝೋನಿಂದನೇ ಫಸ್ಟ್ ಸೆಲ್ಲಿಂಗ್, ಇಲ್ಲಿಂದನೇ ಸೆಕೆಂಡ್ ಸೆಲ್ಲಿಂಗ್. ನೆನ್ನೆನೂ ಡಿಸ್ಕಸ್ ಮಾಡಿದ್ದು, ಈ ಝೋನ್ ಕೆಳಗಡೆ ಬ್ರೇಕೌಟ್ ಆದರೆ ಸೆಲ್ಲಿಂಗ್ ಹೋಗಿ, ಮತ್ತು ಈ ಝೋನಿನ ಮೇಕ್ ಹೋದರೆ ನೀವು ಬೈಯಿಂಗ್ ಸೈಡ್ ಹೋಗಿ ಅಂತ. ಸೊ ಅದೇ ರೀತಿ ವರ್ಕ್ ಆಗಿದೆ. ಸೊ ಇವಾಗ ನಾವು ನಾಳೆ ಏನು ಮಾಡಬೇಕಪ್ಪ ಸೆನ್ಸೆಕ್ಸಲ್ಲಿ ಅಂದರೆ, ನೀವು ಕ್ಲಿಯರ್ ಕಟ್ಟಾಗಿ ಇಲ್ಲಿ ನೋಡಿ, ಈ ಝೋನ್ನ ಬ್ರೇಕೌಟ್ ಕೊಟ್ಟು ಇಲ್ಲಿಗೆ ಬಂದು ಫಸ್ಟು 15 ಮಿನಿಟ್ಸ್ ಕ್ಯಾಂಡಲ್ ಸ್ಟೇಬಲ್ ಆಗಿ ಈ ಥರ ಇಯರ್ ಲೋ ಕ್ರಿಯೇಟ್ ಮಾಡಿ, ನಾಳೆ ಎಕ್ಸ್ಪೈರಿ ಐತೆ ಸೆನ್ಸೆಕ್ಸು. ಸೊ ಕೇರ್ಫುಲ್ಲಾಗಿ ಈ ಒಂದು ಝೋನ್ನ ಬ್ರೇಕೌಟ್ ಮಾಡಬೇಕಾದ್ರೆ ನೀವು ಇಲ್ಲಿಂದ ಇಲ್ಲಿಗೆ ಫಸ್ಟ್ ಟಾರ್ಗೆಟು, ಮತ್ತು ಮಾರ್ಕೆಟ್ ಇಲ್ಲಿ ಸ್ವಲ್ಪ ಹೊತ್ತು ಟೈಮ್ ಪಾಸ್ ಮಾಡಿ ಈ ಥರ ಹೋಲ್ಡ್ ಮಾಡಿ ಮತ್ತೆ ಇಲ್ಲಿ ಮೇಲೆ ಹೋಗೋ ಚಾನ್ಸಸ್ ಇದೆ. ಅದರ್ವೈಸ್ ಇಲ್ಲಿಗೆ ಬಂದು ಮತ್ತೆ ಇಲ್ಲಿಂದ ರೀಟ್ರೇಸ್ಮೆಂಟ್ ಮಾಡಿಕೊಂಡು ಮತ್ತೆ ಇಲ್ಲಿಂದ ನಿಮ್ಮನ್ನ ಲಿಕ್ವಿಡಿಟಿ ಎಂಟ್ ಮಾಡ್ಕೊಂಡು ಇಲ್ಲಿಂದ ಇದು ಫಸ್ಟ್ ಟಾರ್ಗೆಟು, ಇದು ನಿಮ್ಮ ಸೆಕೆಂಡ್ ಟಾರ್ಗೆಟ್ ಆಗೋ ಚಾನ್ಸಸ್ ತುಂಬ ಇದೆ. ಸೊ ಇಲ್ಲಿಂದ ಲಿಕ್ವಿಡಿಟಿ ಎಂಟ್ ಮಾಡ್ಕೊಂಡು ಮೇಕ್ ಹೋಗೋ ಚಾನ್ಸಸ್ ಇದೆ. ಸೊ ಆಮೇಲೆ ಮತ್ತೆ ಈ ಥರ ಇಯರ್ ಲೋ ಕ್ರಿಯೇಟ್ ಮಾಡಿಕೊಂಡು ಹಿಂಗೆ ಬಂದು ಟೈಮ್ ಪಾಸ್ ಮಾಡಿಕೊಂಡು ಮತ್ತೆ ಇಲ್ಲಿಂದನೇ ಮೇಕ್ ಹೋಗೋ ಚಾನ್ಸಸ್ ಇದೆ. ಸೊ ಡಿಪೆಂಡ್ಸ್ ಆನ್ ಮಾರ್ಕೆಟ್ ಬಿಹೇವಿಯರ್. ನಮ್ಮ ಸಪೋರ್ಟು ರೆಸಿಸ್ಟೆನ್ಸ್ನ ಯೂಸ್ ಮಾಡ್ಕೊಳ್ಳಿ. ನಾವೇನು ಹೇಳಿದ್ದೀವಿ ಅದನ್ನು ಕ್ಲಿಯರ್ ಕಟ್ ನೆನ್ಪಿಟ್ಕೊಳ್ಳಿ. ಸೊ ಈ ಝೋನಲ್ಲಿ ಟ್ರೇಡ್ ಮಾಡಬೇಡಿ ಮತ್ತು ಈ ಝೋನಲ್ಲೂ ಟ್ರೇಡ್ ಮಾಡಬೇಡಿ. ಇಲ್ಲಿ ಪಟ್ ಅಂತ ಇಲ್ಲೇ ಸಪೋರ್ಟ್ ಐತೆ. ಸೊ ನಿಮ್ಗೇನೇ ಟ್ರೇಡ್ ಮಾಡ್ತೀನಿ ಅಂದರೆ ಈ ಝೋನಿನ ಮೇಲೆ, ಈ ಝೋನ್ ಈ ಏನು ನಾವು ಬ್ಲೂ ಕಲರು ಸಪ್ಲೈ ಝೋನ್ ಇಟ್ಟಿದ್ದು ಆ ಝೋನಿನ ಮೇಲೆ ನಿಮ್ಮ ಟ್ರೇಡ್ ಸೆಟಪ್ನ ನೀವು ಪ್ಲ್ಯಾನ್ನ ಮಾಡ್ಕೊಳ್ಳಿ, ಆಯಿತಾ. ಸೊ ಅದು ಕಾಲ್ ಸೈಡ್ ಹೋಗ್ಬೇಕಾದ್ರೆ. ಪುಟ್ ಸೈಡ್ ಹೋಗ್ಬೇಕಂದ್ರೆ ನೀವು ಕ್ಲಿಯರ್ ಕಟ್ಟಾಗಿ ತಿಳ್ಕೊಳ್ಳಿ. ಪುಟ್ ಸೈಡಲ್ಲಿ ಇಲ್ಲಿಂದ ಬಂತು ಅಂದರೆ ಇಲ್ಲಿ ಸೈಡ್ ವೇಸ್ ಆಗಿ ನಾಳೆ ಫುಲ್ಲು ಟಿ.ಕೆ ಆಗಿ ನಮ್ಮನ್ನೆಲ್ಲರನ್ನೂ ಮಾರ್ಕೆಟ್ ಮಾತ್ರ ಹೋದರೂ ಇದು ಹೋಗಲ್ಲ, ಕಂಪ್ಲೀಟಾಗಿ ತಿನ್ಬಿಡುತ್ತೆ. ಸೊ ನೀವೇನು ಮಾಡಬೇಕು, ಇಲ್ಲಿ ಈ ಝೋನ್ ಬ್ರೇಕೌಟ್ ಮಾಡಿ ಮತ್ತು ಈ ಥರ ಹೈಯರ್ ಲೋ ಕ್ರಿಯೇಟ್ ಮಾಡಿ 15 ಮಿನಿಟ್ಸ್ ಕ್ಯಾಂಡ್ಲೇ ಯೂಸ್ ಮಾಡಬೇಕು. ಇಲ್ಲಿ ಸ್ಟ್ರಾಂಗಾಗಿ ಬ್ರೇಕೌಟ್ ಮಾಡಿದ್ರೆ ಪುಟ್ ಹೋಗಿ, ಇಲ್ಲಾಂದರೆ ಮತ್ತೆ ಮಾರ್ಕೆಟ್ ಇದನ್ನೇ ಸಪೋರ್ಟ್ ತೊಗೊಂಡು ಮೇಲೆ ಬರುತ್ತೆ. ಸೊ ಕೇರ್ಫುಲ್ ನಿಮ್ಮ ಟ್ರೇಡ್ ಸೆಟಪ್ಪು, ಕೇರ್ಫುಲ್ಲಾಗಿ ನಿಮ್ಮ ಟ್ರೇಡ್ನ ಪ್ಲ್ಯಾನ್ ಮಾಡಿ. ಹೀಗೆ ನನ್ನ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಓಕೆನಾ. ನಿಮ್ಮ ಫ್ರೆಂಡ್ಸ್ಗೂ ಇನ್ವೈಟ್ ಮಾಡಿ. ಜೈ ಹಿಂದ್, ಜೈ ಕರ್ನಾಟಕ. ನಾನು ನಿಮ್ಮ ಕನ್ನಡಿಗ.